ತಿಂಗ್ಳುಗಟ್ಟಲೆ ಮನೆಯಲ್ಲಿ ಮೂಲೆಯಲ್ಲಿ ಬಿದ್ದಿದ್ದ ಛತ್ರಿಗಳೆಲ್ಲ ಇವತ್ತು ಹೊರಗಡೆ ಬಂದಿದೆ. ಸೊ ಇವರು ನಮ್ಮ ಬೇಬಿ, ಇದ್ರ ಹೆಸರು ಕ್ಯಾಫೆಲಾ ಅಂತ. ಸೊ ಕ್ಯಾಫೆಲಾ ಅಂತ ಅಂದರೆ ಏನು ನೋ ಮ್ಯಾಟ್ ಟ್ರಾವೆಲ್ ಮಾಡೋ ಥರ. ಸೊ ಅದಕ್ಕೋಸ್ಕರ ಇದಕ್ಕೆ ಕ್ಯಾಫೆಲಾ ಅಂತ ಹೆಸರಿಟ್ಟಿದ್ದಾರೆ. ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು ಇವಾಗ ನನಗೆ. ಸೊ ಮಳೆ ಖುಷಿಗೆ ಒಂದು ರೌಂಡ್ ಹೋಗಿ ಕಾಫಿ ಕುಡ್ಕೊಬರೋಣ. ವರ್ಷದ ಮೊದಲನೇ ಮಳೆ ಬಂದಿದ್ದ ಖುಷಿಗೆ ನಾನು ಮತ್ತು ನಮ್ಮ ದೋಸ್ತ್ ಪ್ರಸಾದ ಕಾಫಿ ಡಿಸ್ಟ್ರಿಕ್ಕಿಗೆ ಕಾಫಿ ಕುಡಿಲಿಕ್ಕೆ ಹೊರಟ್ವಿ. ಸೊ ನಮ್ಮ ಅಡ್ವೆಂಚರ್ ಜರ್ನಿ ಶುರುವಾಯಿತು ಇಲ್ಲಿಂದ. ಹಾಗೆ ನಮ್ಮ ಕ್ಯಾಫೆಲಾ ಒಳಗಡೆ ಹೇಗಿದೆ ಅಂತ ಸಣ್ಣದಾಗಿ ನಿಮಗೆ ತೋರಿಸ್ತೀವಿ ಆನ್ ದ ವೇ ಜರ್ನಿಯಲ್ಲಿ. ಗೋವಾ ವೈಬ್ಸ್ ಬರ್ತಾ ಇದೆ ಈ ಗಾಡೀಲಿ, ಈ ಕೆಫೆಲಾದಲ್ಲಿ ಹೋಗ್ತಿರ್ಬೇಕಾದ್ರೆ. ನೀವು ನೋಡ್ಬೋದು ಒಳಗಡೆ ಫುಲ್ಲು ರಾಯಲ್ ಲುಕ್ಕು, ಕ್ಯಾರವನ್ ಇದ್ದಂಗಿದೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ನೊಂದ್ಸಲ ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ಸಾಕಿವಾಗ. ಸೊ ನಾವು ಆಲ್ಮೋಸ್ಟು ಕಾಫಿ ಡಿಸ್ಟ್ರಿಕ್ಟ್ ರೀಚ್ ಆದ್ವಿ. ಈ ವೆದರ್ ಅಂತೂ ನೋಡ್ತಾ ಇದ್ದರೆ ಎಸ್ಪೆಷಲಿ ಪಿಕ್ಚರ್ಸು ಯುರೋಪೇ ನೆನಪಾಗುತ್ತೆ. ಬಟ್ ನಾನು ಯುರೋಪಿಗೆ ಇನ್ನೂ ಹೋಗಿಲ್ಲ. ಡಿಸ್ಕ್ರೈಬ್ ಮಾಡಿರೋದು ಮತ್ತು ಇಂಟರ್ನೆಟ್ನಲ್ಲಿ ಪಿಕ್ಚರ್ ಎಲ್ಲ ನೋಡಿರೋದು ನೋಡಿದ್ರೆ ಲಿಟ್ರಲಿ ಹಾಗೇ. ಮಳೆಗಾಲ ಬಂತು ಅಂತ ಅಂದರೆ ನಮ್ಮ ಸೋಮಾಪೇಟೆಗೆ ಈ ಕೆಫೆ ಒಂದು ಮುಕುಟಮಣಿ ಇದ್ದಂಗೆ, ಲಿಟ್ರಲಿ ಕ್ರೇಜಿಯಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಕೆಫೆಗೆ ಎಂಟ್ರಿ ಕೊಟ್ಬಿಟ್ಟು ನಾನು ಮತ್ತು ನಮ್ಮ ದೋಸ್ತ್ ಪ್ರಸಾದ್ ಒಂದು ಫಿಲ್ಟರ್ ಕಾಫಿ ಆರ್ಡ್ರ್ ಮಾಡಿದ್ವಿ. ಮೊದಲ ಮಳೆಯ ಮೊದಲ ಕಾಫಿ, ಕಾಫಿ ಕುಡಿಯೋ ಮಜಾನೇ ಬೇರೆ. ಚಳಿಗಾಲದಲ್ಲಿ ಎಸ್ಪೆಷಲಿ ಈ ಥರ ವೆದರ್ ಇದ್ದು ಒಂದು ಕಾಫಿ ಇದ್ದರೆ ಕೈಯಲ್ಲಿ ಅದು ಸ್ವರ್ಗ. ನಮ್ಮ ಬೆಳಗಾಂ ಹುಡುಗ ಕೊಡಗಿನ ಕಾಫಿ ಮಚ್ಚ ಹೆಂಗಿದೆ? ಕೊಡಗಿನ ಕಾಫಿಗೆ ಎರಡನೇ ಮಾತೇ ಇಲ್ಲ. ಕೊಡಗಿನ ಕಾಫಿ, ಕೊಡಗಿನ ವೆದರು, ಕೊಡಗಿನ ಜನಗಳು ಮಸ್ತಾಗಿರೋ ಪ್ಲೇಸ್ನಲ್ಲಿ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡ್ಕೊಂಡು ನಂತರ ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡ್ ಕಡೆ ಹೊರಟ್ವಿ. ನಾಳೆ ಮ್ಯಾಚ್ ಇತ್ತು, ಹಾಗಾಗಿ ನೋಡೋಣ ಹೇಗೆ ಪ್ರಿಪ್ರೇಷನ್ ನಡೀತಿದೆ ಅಂತ. ನಾಳೆ ಪಕ್ಕ 4 ಗೋಲ್ ಹೊಡಿತೀನಿ ನಾನು. ಎಲ್ಲಿ ಹೊಡಿತೀಯ? ಇಲ್ಲೇ ನೋಡಿ, ಇದೇ ಗ್ರೌಂಡ್. ಓಕೆನಾ? ಇವನು ಮೇನ್ ಪ್ಲೇಯರ್. ಇವ್ರನ್ನ ಪರಿಚಯ ಮಾಡ್ಕೊಳ್ಳಿ. ಅಚ್ಚು ಅಂತ. ಅಚ್ಚೋರೆ ತೋರಿಸಿ, ಅಚ್ಚೋರೆ ಫೇಸ್ ತೋರಿಸಿ, ಅಚ್ಚೋರೆ ಅಚ್ಚೋರೆ ನಾಚಿಕೆ ಆಗ್ತಿದೆ. ಸಿಂಹ ಸಿಂಹ ಅಂದಿಡಿ ಸಿಂಹ ಅವನು. ಹಚ್ಚ ಹಸಿರಿನ ಕಾನನದ ಮಧ್ಯೆ ಕಂಗಳಿಸುತ್ತಿರುವ ನಮ್ಮ ಈ ಜೂನಿಯರ್ ಕಾಲೇಜ್ ಗ್ರೌಂಡ್ ನಮ್ಮ ಸೋಮವಾರಪೇಟೆಗೆ ಇನ್ನೊಂದು ಮುಕುಟಮಣಿ ಅಂತಂದರೆ ತಪ್ಪಾಗಲ್ಲ. ಹಾಗೆ ನಾನು SSLC ಓದಿದ ಸ್ಕೂಲ್ ಕಡೆ ಒಂದು ನೋಟ ಹರಿಸಿ ಮೇಲೆ ಗ್ರೌಂಡ್ ಕಡೆ ಹೊರಟೆ. ಅಲ್ಲಿ ನಮ್ಮ ಬಾಯ್ಸ್ ಕೂಕಿ ಮತ್ತು ಅವನ ಸಂಗಡಿಗರು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾನು ಹೋಗಿ ಜಾಯ್ನ್ ಆಗಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಔಟ್ ಆಫ್ ಫಾರ್ಮಲ್ಲಿದ್ದೀನಿ ಇವಾಗ. ಹಾಗಾಗಿ ಲೆಫ್ಟ್ ಹ್ಯಾಂಡ್ ಟ್ರೈ ಮಾಡೋಣ ಅಂತ ಲೆಫ್ಟ್ ಹ್ಯಾಂಡಲ್ಲಿ ಒಂದು 2-3 ಅವರೇ ಆಡಿದೆ. ಆ್ಯಕ್ಚುಲಿ ಓವರಲ್ಲ, 2-3 ಗಂಟೆ. ಸೊ ನಂತರ ಅಲ್ಲಿಂದ ನಾನು ಪ್ರಸಾದ್ ಕ್ರೇವಿಯ ಕೆಫೆಗೆ ಹೊರಟ್ವಿ. ಹೋಗಿ ಇನ್ನೊಂದು ರೌಂಡು ಏನಾದರೂ ತಿನ್ಕೊಂಡು ಬರೋಣ ಅಂತ. ಹಾಗೆ ಹೋಗಿ ಒಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ನಮ್ಮ ಪ್ರಸಾದ್ ಸಹ ಪ್ಯಾಷನೇಟ್ ಕುಕ್, 80 ಥರದ ಅಡುಗೆ ಮಾಡ್ತಾನೆ. ಪಿಜ್ಜಾ ಸೂಪರ್. ನೀನು ಮಾಡ್ದಂಗೆ ಇದೆಯಾ? ನೀನು ಪಿಜ್ಜಾ ಸ್ಪೆಷಲಿಸ್ಟ್ ಅಂತ ಕೇಳ್ಪಟ್ಟೆ. ನಾನು ಮಾಡಿದ್ಕಿನ್ನ ಸೂಪರ್ ಆಗಿದೆ. ಓ ಸೂಪರ್, ಥ್ಯಾಂಕ್ಸ್ ಹೇಳಂಗಿದ್ರೆ. ಥ್ಯಾಂಕ್ ಯು ಬ್ರೋ. ಗಡತ್ತಾಗಿ ಹೊಟ್ಟೆ ತುಂಬ ಪಿಜ್ಜಾ ತಿಂದು ನಂತರ ಹೊರಟಿದ್ದೆ ಬೆವ್ರು ಸುರ್ಸೋಕ್ಕೆ. ನಾವು ಹಿಡನ್ ಲೀಫ್ ಹಾಸ್ಟೆಲ್ ಮಾಡ್ತಿದ್ದೀವಲ್ಲ, ಅಲ್ಲಿ ವರ್ಕ್ ನಮಗೋಸ್ಕರ ಕಾಯ್ದಿತ್ತು. 1,500 ಇಟ್ಟಿಗೆ ಬಂದಿತ್ತು ಲಾರೀಲಿ. ಅದನ್ನು ಇಳಿಸ್ಬಿಟ್ಟು ಮೇಲ್ಗಡೆ ಟೆರೆಸ್ ಮೇಲೆ ತಗೊಬಂದು ಹಾಕಬೇಕಿತ್ತು. ಟೈಮ್ ಇವಾಗ ರಾತ್ರಿ 11:30. ನಮಗೆ ಗ್ಯಾಪಲ್ಲಿ ಟೀ ಬ್ರೇಕ್ ಸಿಕ್ಕಿದೆ. ನಮ್ಮ ಸಂದೀಪಣ್ಣ ಎಲ್ಲರ ಕಪ್ಗೂ ಟೀ ಹುಯ್ತಿದ್ದಾರೆ. ವರ್ಕ್ ಮಾಡೋಕ್ಕೆ ಪ್ರಸಾದ ಫುಲ್ ಎಕ್ಸೈಟೆಡ್. ಇಟ್ಟಿಗೆ ಇಡುವ ಕಾರ್ಯಕ್ರಮ ನಡೆಯುತ್ತಿದೆ. ಸ್ವಾಗತ ಕೋರುವವರು ಉದಯ್ ಹಾಗೂ ಸಹಚರರು. ವಾವ್, ಡೆವಿಲ್ಸ್ ಹಾಕಿಟ್ಟು ರೆಡಿ ಆಗ್ತಿದ್ದಾರೆ. ನೆಕ್ಸ್ಟ್ ಸೀಸನ್ಗೆ ಡೆವಿಲ್ಸ್ ಪ್ಲೇಯರ್. 1,500 ಇಟ್ಟಿಗೆ ಅಂದರೆ ತಮಾಷೆ ಎಲ್ಲ, ಮೈಕೈ ಎಲ್ಲ ಪದಗಳು ಹೇಳ್ತಿದ್ದ. ನಮ್ಮ ಬಾಯ್ಸ್ ಅಂತೂ 10 ನಿಮಿಷ ಕೆಲಸ ಮಾಡಿದ್ರೆ 15 ನಿಮಿಷ ರೆಸ್ಟ್ ತಗೋತಾ ಇದ್ರು. ಮಸ್ತಾಗಿತ್ತು ಗುರು. 90 ಆದರೂ ತಿಳ್ಕೊಳ್ಳಿ. ಟೀ ಬ್ರೇಕ್ಸ್ ಮುಗಿಸಿ ನಾವು ಇಟ್ಕೆ ಹೊರೋ ಕಾರ್ಯಕ್ರಮನ ಕಂಟಿನ್ಯೂ ಮಾಡಿದ್ವಿ.
ಒಳ್ಳೆ ಎಕ್ಸಸೈಸು. ರಾತ್ರಿ ಇಡೀ ನಾವು ಆಲ್ಮೋಸ್ಟ್ ಮಲಗಿದ್ದು ಒಂದು 1 ಗಂಟೆ ಮೇಲಾಗಿತ್ತು. ನಮ್ಮ ಆ್ಯಂಟೋನಿ ಅಂತೂ ನಾಳೆ 6 ಪ್ಯಾಕ್ ಬರಬೇಕು, ಆ ರೇಂಜಿಗೆ ವರ್ಕೌಟ್ ಆಗ್ತಿತ್ತು ಅವನಿಗೆ. ಸೊ ಉದಯ ಪದ ಹಾಡ್ತಾ ಇದ್ದ. ನಂತರ ಹೇಗೋ ಸ್ವಲ್ಪ ಉಳಿದಿತ್ತು, ಅದನ್ನು ತಳ್ಳಿ ಮಾಡಿ ಮುಗ್ಸೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಕನ್ಸೂಮರ್ ಯಾಕೋ ಕೂತಿದ್ದಾನೆ. ಸೈಡ್ ಬನ್ನಿ. ಯಾಕೆ ಬ್ರೋ ಏನಾಯ್ತು? ಏನಾಗಿರೋ ಬ್ರೋ? ಯಾಕೆ ಬ್ರೋ? ನಿನಗೇನಾಗಿತ್ತು? ನನಗೋದೇ ಆಗಿತ್ತು. ನಮಗೆ ಕಾನ್ಸ್ಟಿಪೇಷನ್ ಆಗಿದೆ. ನನ್ನ ಕಾನ್ಸ್ಟಿಟ್ಯೂಷನ್ ಆಗಿದೆ. ನಮಗೆ ಕಾನ್ಸ್ಟಿಟ್ಯೂಟಿನೋಪಲ್ ಆಗಿದೆ. ಕೆಲಸ ಮಾಡಿಬಿಟ್ಟು ಫುಲ್ ಹೈ ಆಗಿ ನಾವು ಏನು ಮಾತಾಡ್ತೀವಿ ನಮಗೆ ಗೊತ್ತಾಗ್ತಿಲ್ಲ ಗುರು.